ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಕ್ರಿಸ್ಪಿ ಆಗಿರುವಂತಹ ಚಕ್ಲಿ ನೋಡ್ರಿ. ಬಹಳಷ್ಟು ಜನಕ್ಕೆ ಕಡ್ಲಿ ಹಿಟ್ಟು ಉಪಯೋಗಿಸಿ ಚಕ್ಲಿ ಮಾಡಿದಾಗ ಬಹಳ ಮೆತ್ತಗಾಗ್ತಾವ ಅನ್ನೋದೊಂದು ಪ್ರಾಬ್ಲಮ್ ಇರುತ್ತ್ರಿ. ಮತ್ತ ಅಷ್ಟ ಅಲ್ರಿ, ಚಕ್ಲಿ ಮಾಡುವಾಗನು ಕಟ್ ಆಕೇತಿ ಅನ್ನೋ ಪ್ರಾಬ್ಲಮ್ ಇರುತ್ತ್ರಿ. ಆದ್ರ ನಾವ್ ನಿಮಗೆ ಇವತ್ತು ಚಕ್ಲಿ ಎಲ್ಲೂ ಕಟ್ ಆಗ್ಲಾರ್ದ ಮತ್ತ ಈ ಚಕ್ಲಿ ಕ್ರಿಸ್ಪಿ ಆಗಿರೋ ಹಂಗ ಹೆಂಗ್ ಮಾಡುದು ಅನ್ನೋದನ್ನು ನಾವ್ ನಿಮ್ಗ ತಿಳಿಸ್ಕೊಡ್ತೀವ್ರಿ. ಹಂಗಾದ್ರೆ ಮತ್ತೆ ತಡರಿ ಈ ಚಕ್ಲಿನ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ. ಈಗ ನೋಡ್ರಿ, ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ. ಅದಕ್ಕೆ 1 ಕಪ್ ಅಷ್ಟು ಸಣ್ಣ ರವಾ ಹಾಕೊಳತ್ತೀವಿ ನೋಡ್ರಿ. ಸಣ್ಣ ರವಾ ಅಂದ್ರೆ ಬಾಂಬೆ ರವಾ ಅಥವಾ ಚಿರೋಟಿ ರವಾ ನೋಡ್ರಿ. ಈಗ ಇದಕ್ಕೆ ನಾವು ಬಿಸಿನೀರು ಹಾಕೊಳತ್ತೀವಿ ನೋಡ್ರಿ. ಒಂದ ಸಲಕ್ಕ ಜಾಸ್ತಿ ಹಾಕೋಬೇಡ್ರಿ, ಸ್ವಲ್ಪ ನೀರು ಹಾಕೊಂತ ಮಿಕ್ಸ್ ಮಾಡ್ರಿ. ಹಿಂಗ ಸ್ವಲ್ಪ ನೀರು ಹಾಕೊಂತ ಇದನ್ನ ಒಂದು ಚಮಚೆಯಿಂದ ಮೊದಲಿಗೆ ಮಿಕ್ಸ್ ಮಾಡ್ಕೊರಿ. ಬಿಸಿ ನೀರು ಹಾಕಿರತ್ರಿ, ಹಾಗಾಗಿ ಕೈಯಿಂದ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಚಮಚ ತಗೊಂಡು ಮಿಕ್ಸ್ ಮಾಡ್ಕೊರಿ. ಮತ್ತು ಹಿಂಗೆ ಮಿಕ್ಸ್ ಮಾಡುವಾಗ ಎಷ್ಟು ಅವಶ್ಯಕತೆ ಅನ್ಸುತ್ತಲ್ರಿ ನೀರು ಅಷ್ಟು ಹಾಕೋರಿ. ಹಿಂಗೆ ನೀರು ಹಾಕಿ ಈ ರವಾ ನಾವು ಹೆಂಗೆ ಕಲ್ಸ್ಕೋಬೇಕಪ್ಪ ಅಂತಂದ್ರೆ ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳ್ಳಗನೂ ಅಲ್ಲ ನೋಡ್ರಿ. ಹಂಗೆ ಕಲಿಸ್ಕೋಬೇಕಾಕೈತ್ರಿ. ಈ ರವಾ ಒಳಗೆ ಸ್ವಲ್ಪನು ಗಂಟು ಬರ್ಲಾರ್ದಂಗೆ, ಸ್ವಲ್ಪ ಕೈ ಬಿಡ್ಲಾರ್ದ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕಾಕೈತ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ರಿಂದ 1.5 ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ. ಮತ್ತು ಸ್ವಲ್ಪ ಅಜ್ವಾನ ಹಿಂಗೆ ಕೈಯಾಗ ತಿಕ್ಕಿ ಹಾಕೊಂಡೇವು ನೋಡ್ರಿ. ಹಿಂಗೆ ಕೈ ಒಳಗೆ ತಿಕ್ಕಿ ಹಾಕೊಳ್ಳೋದ್ರಿಂದ ಅಜ್ವಾನದ ಫ್ಲೇವರ್ ಏನಿರ್ತೈತಲ್ರಿ ಚಲೋ ಅನ್ಸತ್ರಿ. ಮತ್ತು ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಅಚ್ಚ ಖಾರದ ಪುಡಿನೂ ಹಾಕೊಂಡಿವ್ರಿ. ಈಗ ಹಿಂಗೆ ಎಲ್ಲಾನು ಹಾಕೊಂಡ್ಮೇಲೆ ಮತ್ತೊಂದ್ಸಲ ಚಲೋ ತಂಗಿದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಚಕ್ಲಿ ಮಾಡ್ಕೋಬೇಕಾದ್ರೆ ಜಾಸ್ತಿ ಖಾರ ಹಾಕುವಂಥ ಅವಶ್ಯಕತೆ ಇಲ್ರಿ. ಹಾಗಾಗಿ 1 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ನೋಡ್ರಿ. ಈಗ ಈ ರವಾಕ ಉಪ್ಪು ಖಾರ ಎಲ್ಲ ಹಾಕಿವಲ್ರಿ, ಎಲ್ಲಾನು ಚಲೋ ತಂಗಿ ಸೇರ್ಕೋಬೇಕು ನೋಡ್ರಿ. ಹಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿವಿ ನೋಡ್ರಿ. ಇಲ್ಲಿ ಅದ್ರೊಳಗೆ ಒಂದು ಅರ್ಧದಷ್ಟು ಹಾಕೊಂಡು ಮೊದಲಿಗೆ ನಾವು ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳತ್ತೀವ್ರಿ. ಹಿಂಗೆ ಅಕ್ಕಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಇದನ್ನ ನಾದ್ಕೊಂಡಂಗೆ ಮಾಡ್ಬೇಕು ನೋಡ್ರಿ. ಈಗ ನೋಡ್ರಿ, ಇನ್ನೂ ಅರ್ಧ ಹಿಟ್ಟಿಟ್ಟಿದ್ವಲ್ರಿ ಅದನ್ನು ಹಾಕೊಂಡಿವ್ರಿ. ಈ ಚಕ್ಲಿ ಮಾಡಕ್ಕೆ ನಾವು 1 ಕಪ್ ಅಷ್ಟು ಸಣ್ಣ ರವಾ ತಗೊಂಡ್ರೆ ಅದ ಕಪ್ ಅಳತಿಯಿಂದ 1 ಕಪ್ ಅಷ್ಟು ನಾವು ಅಕ್ಕಿ ಹಿಟ್ಟನ್ನು ತಗೊಂಡಿವಿ ನೋಡ್ರಿ. ಮತ್ತು ಉಪ್ಪು ಖಾರ ಅಂತೂ ನಿಮ್ಮ ರುಚಿಗೆ ತಕ್ಕಂಗೆ ಹಾಕೋರಿ. ಈಗ ಈ ಅಕ್ಕಿ ಹಿಟ್ಟೆಲ್ಲಾನು ರವಾ ಜೊತೆಗೆ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ. ಹಂಗೆ ಇದನ್ನ ಕಲಿಸ್ಕೊ ಅಂತ ನಾದ್ಕೋಬೇಕ್ರಿ. ಈ ಹಿಟ್ಟನ್ನು ಅಷ್ಟೇ ರೀ, ಭಾಳ ಗಟ್ಟಿನೂ ನಾದ್ಕೋಬೇಡ್ರಿ, ಹಂಗೆ ಭಾಳ ತೆಳ್ಳಗೂ ನಾದ್ಕೋಬೇಡ್ರಿ. ಈಗ ಇದಕ್ಕೆ 2 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಬೆಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ. ಹಿಂಗೆ ಬೆಣ್ಣೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಈ ಚಕ್ಲಿ ಕ್ರಿಸ್ಪಿಯಾಗಿ ಬರ್ತಾವ ನೋಡ್ರಿ. ಈ ಬೇಕ್ರಿ ಒಳಗೆಲ್ಲ ತಗೋತೀವಲ್ರಿ ಚಕ್ಲಿ, ಒಳಗಡೆ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗಿರ್ತಾವ ಮತ್ತು ಮೇಲೆ ಕ್ರಿಸ್ಪಿ ಆಗಿರ್ತಾವಲ್ರಿ ಚಕ್ಲಿ. ಆ್ಯಸ್ ಇಟ್ ಈಸ್ ಹಂಗೆ ಈ ಚಕ್ಲಿನೂ ಇರುತ್ತೆ ನೋಡ್ರಿ. ಅದಕ್ಕೆ ನಾವು ಈ ಚಕ್ಲಿ ಮಾಡ್ಕೋಬೇಕಾದ್ರೆ 2 ಟೀ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೋರಿ. ಈಗ ನೋಡ್ರಿ, ನಾವು ಚಕ್ಲಿ ಮಾಡ್ಕೊಳಕ ಹಿಂಗೆ ಒಂದು ಚಕ್ಲಿ ಮನಿ ತಗೊಂಡಿವ್ರಿ. ಮತ್ತು ಅದಕ್ಕೆ ಹಿಂಗೆ ಒಂದು ಚಕ್ಲಿ ಮನಿದ ಸಾಚೆ ಹಾಕೊಂಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಹಿಂಗೆ ಎಣ್ಣೆ ಹಚ್ಕೊಂಡ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಹಿಟ್ಟು, ಅದ್ರೊಳಗೆ ಸಣ್ಣ ಉಳ್ಳಿ ಮಾಡ್ಕೊಂಡು ನಾವು ಚಕ್ಲಿ ಮನಿಗೆ ಹಾಕೋಬೇಕು ನೋಡ್ರಿ. ನೀವು ತಗೊಂಡಂಥ ಚಕ್ಲಿ ಮನಿ ಒಳಗೆ ಎಷ್ಟು ಹಿಟ್ಟು ಹಿಡಿಸುತ್ತಲ್ರಿ ಅಷ್ಟು ಹಿಟ್ಟನ್ನು ಒಮ್ಮೆಗೆ ಹಾಕೋಬೋದ್ರಿ. ಹಿಂಗೆ ರೆಡಿ ಮಾಡ್ಕೊಂಡಂಥ ಹಿಟ್ಟನ್ನ ಹಾಕೊಂಡ್ಮೇಲೆ ನಿಮ್ಗೆ ಎಷ್ಟು ಸುತ್ತು ಬೇಕಾಗತ್ತಲ್ರಿ ಚಕ್ಲಿ, ಅಷ್ಟು ಸುತ್ತನ್ನ ಆರಾಮಾಗಿ ಹಾಕೋಬಹುದು ನೋಡ್ರಿ. ನೀವು 3 ಸುತ್ತಿನ ಚಕ್ಲಿ ಅಥವಾ 4, 5 ಸುತ್ತಿನ ಚಕ್ಲಿ ಬೇಕಾದರೂ ಮಾಡ್ಕೋಬೋದ್ರಿ. ಮತ್ತು ನೀವು ಇಲ್ಲಿ ನೋಡ್ಬೋದ್ರಿ, ಈ ಚಕ್ಲಿ ಎಲ್ಲಿನೂ ಕಟ್ ಆಗತ್ತಿಲ್ರಿ. ನೀವು ಕಟ್ ಮಾಡೋ ತನಕನೂ ಈ ಚಕ್ಲಿ ಎಲ್ಲಿನೂ ಕಟ್ ಆಗ್ಲಾರ್ದಂಗೆ ಬರುತ್ತೆ ನೋಡ್ರಿ. ನಾವು ನಿಮ್ಗೆ ಹೇಳ್ಕೊಟ್ಟಂಥ ವಿಧಾನದೊಳಗೆ ಒಂದು ಸಲ ಈ ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ರಿ ಅಂತಂದ್ರೆ ಆರಾಮಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಕ್ಲಿನ, ಹಿಂಗೆ ಎಷ್ಟು ಸುತ್ತಿನ ಚಕ್ಲಿ ಬೇಕಲ್ರಿ ಅಷ್ಟು ಸುತ್ತಿನ ಚಕ್ಲಿನ ಆರಾಮಾಗಿ ಮಾಡ್ಕೋಬೋದ್ರಿ. ಮತ್ತು ನೀವ ಇಲ್ಲಿ ನೋಡತ್ತಿರಲ್ರಿ, ಈ ಚಕ್ಲಿ ಎಲ್ಲಿನೂ ಮುರಿಯಾತಿಲ್ರಿ, ಅಂದ್ರೆ ಕಟ್ ಆಗತ್ತಿಲ್ರಿ. ಹಿಂಗೆ ಒಂದು ಸಲ ಈ ಚಕ್ಲಿನ ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ. ಈ ಚಕ್ಲಿ ನೀವು ಇಷ್ಟಪಡೋ ಹಂಗೆ ಕ್ರಿಸ್ಪಿಯಾಗಿ ಮತ್ತು ಎಲ್ಲಿನೂ ಕಟ್ ಆಗ್ಲಾರ್ದಂಗೆ ಬರುತ್ತೆ ನೋಡ್ರಿ. ಹಿಂಗೆ ಒಂದು ಸಲ ಈ ಚಕ್ಲಿ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ 1 ತಿಂಗಳ ತನಕನೂ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡ್ರಿ. ಮತ್ತು ಕಡ್ಲಿ ಹಿಟ್ಟು ಬಳಸಿ ಚಕ್ಲಿ ಮಾಡಿದಾಗ ಮೆತ್ತಗಾಗ್ತಾವ ಅನ್ನೋ ಸಮಸ್ಯೆ ಇದ್ರೆ ಹಿಂಗೊಂದ್ಸಲ ರವಾ ಚಕ್ಲಿನ ಟ್ರೈ ಮಾಡಿ ನೋಡ್ರಿ. ಈಗ ಹಿಂಗೆ ಚಕ್ಲಿ ಮಾಡ್ಕೊಂಡ್ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕ್ರಿ. ನೋಡ್ರಿ, ಎಣ್ಣೆ ಪರ್ಫೆಕ್ಟಾಗಿ ಕಾದೈತ್ರಿ. ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಚಕ್ಲಿನ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ಈ ಚಕ್ಲಿ ಫ್ರೈ ಮಾಡಕ್ಕೆ ನೀವು ಇಟ್ಕೊಂಡಂತಹ ಕಡಾಯಿ ಒಳಗೆ ಎಷ್ಟು ಹಿಡಿತಾವಲ್ರಿ ಅಷ್ಟು ಚಕ್ಲಿನ ಹಾಕಿ ಫ್ರೈ ಮಾಡ್ಕೋಬಹುದ್ರಿ. ಆದರೆ ಒಂದು ನೆನಪಿರ್ಲಿ, ಈ ಚಕ್ಲಿನ ಹೊಳ್ಳಿಸಿ ಫ್ರೈ ಮಾಡ್ಕೊಳ್ಳೋ ಅಷ್ಟು ಜಾಗಿರ್ಬೇಕು ನೋಡ್ರಿ. ಚಕ್ಲಿ ಒಂದು ಸೈಡ್ ಪರ್ಫೆಕ್ಟ್ ಆಗಿ ಫ್ರೈ ಆಗ್ಬೇಕು ನೋಡ್ರಿ, ಅಲ್ಲಿ ತನಕ ಇನ್ನೊಂದು ಕಡೆ ಹೊಳ್ಳಿಸಿ ಫ್ರೈ ಮಾಡಬಾರ್ದ್ರಿ. ಮತ್ತೆ ನೀವು ಇಲ್ಲಿ ನೋಡ್ಬೋದ್ರಿ, ಚಕ್ಲಿ ಹಾಕಿದಾಗ ಎಷ್ಟು ಗುಳ್ಳಿ ಬರಾತಿತ್ತು ಅಂತ.
ಗುಳ್ಳಿ ಬರೋದು ಸ್ವಲ್ಪ ಆದ್ರೂ ಕಡಿಮೆ ಆಗಿರ್ಬೇಕು ನೋಡ್ರಿ, ಅಂದ್ರೆ ಬಬಲ್ ಕಡಿಮೆ ಆಗಿರ್ಬೇಕ್ರಿ. ಆಗಷ್ಟ ಹಿಂಗ ಇದನ್ನ ಹೊಳ್ಳಿಸಿ ಫ್ರೈ ಮಾಡ್ಕೋಬಹುದ್ರಿ. ಈ ಚಕ್ಲಿನ ನಿಮ್ಗೆ ಭಾಳ ಸಾಫ್ಟ್ ಆಗ್ಬೇಕು ಅನ್ನೋದಾದ್ರೆ ಸ್ವಲ್ಪ ಫ್ರೈ ಆದ ತಕ್ಷಣ ತಕೊಂಡ್ಬಿಡ್ರಿ. ಇಲ್ಲ ಇದು ಕ್ರಿಸ್ಪಿ ಆಗಬೇಕು ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೋರಿ. ಮತ್ತು ಈ ಚಕ್ಲಿನ ಫ್ರೈ ಮಾಡ್ಕೊಳ್ಳುವಾಗ ಹೊಳ್ಳಿಸಿ ಎರಡೂ ಸೈಡ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋರಿ. ಹಿಂಗೆ ಮಾಡ್ಕೊಂಡಾಗ ಅಷ್ಟೇ ರೀ ನೀವು ಮಾಡ್ಕೊಂಡಂತಹ ಚಕ್ಲಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿಯಾಗಿ ಬರೋದು ನೋಡ್ರಿ. ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಕಡ್ಲಿ ಹಿಟ್ಟಿನಿಂದ ಹೆಂಗೆ ಚಕ್ಲಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ಹೇಳ್ಕೊಟ್ಟಿವ್ರಿ. ಆ ಒಂದು ವಿಡಿಯೋದ ಲಿಂಕ್ನು ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀವ್ರಿ. ಬೇಕು ಅಂದ್ರೆ ಅದನ್ನು ಚೆಕ್ ಮಾಡ್ರಿ. ನೋಡ್ರಿ ಚಕ್ಲಿಗೆ ಈ ಕಲರ್ ಬಂತು ಅಂತಂದ್ರೆ ಫ್ರೈ ಮಾಡಿದ್ದು ಸಾಕಾಗತ್ರಿ, ತಕೊಂಡ್ಬಿಡ್ಬೇಕು ನೋಡ್ರಿ. ಇಲ್ಲಿ ನೋಡತ್ತಿರಲ್ರಿ ಕಲರ್ ಆಯಿತು, ಕ್ರಿಸ್ಪಿನೆಸ್ ಆಯಿತು, ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ಈಗ ಹಿಂಗೆ ಉಳಿದಂಥ ಎಲ್ಲ ಹಿಟ್ಟಿನಿಂದನೂ ಚಕ್ಲಿ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಈ ಗುಳ್ಳಿ ಎಲ್ಲನೂ ಕಡಿಮೆ ಆಗೋ ತನಕ ಹೊಳ್ಳಿಸ್ಬೇಡ್ರಿ. ಆಮೇಲೆ ಹೊಳ್ಳಿಸಿ ಚಲೋ ತಂಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೋರಿ. ಎಲ್ಲ ಚಕ್ಲಿನೂ ಮಾಡ್ಕೊಂಡ್ಮೇಲೆ ಇನ್ನೇನು ಈ ಚಕ್ಲಿನ ತಕ್ಕೋತೀರಿ ಅಂದಾಗ ಸ್ವಲ್ಪ ಒಂದು 2 ಕಡ್ಡಿ ಕರಿಬೇವು ಹಾಕಿ ಫ್ರೈ ಮಾಡ್ಕೋರಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಫ್ಲೇವರು ಚಲೋ ಇರುತ್ತೆ ಮತ್ತು ರುಚಿನೂ ಅಷ್ಟೇ ಚಲೋ ಇರುತ್ತೆ. ನೋಡಿದ್ರಲ್ರಿ ಈ ಚಕ್ಲಿ ಮಾಡೋದು ಎಷ್ಟು ಈಸಿ ಆಗಿತ್ತು ಅಂತ. ಚಕ್ಲಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಷ್ಟೇ ಅಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.